ಈ ಶಾಪ್ಸಲ್ಲಿರುವ ಯಾವುದು ಐಟಮ್ಸ್ ಬಟ್ಟೆಗಳೋ ಅಥವಾ ತಿಂಡಿಯೋ ಮತ್ತು ನರ್ಸರಿ ಗಿಡಗಳೆಲ್ಲ ತುಂಬ ಚೆನ್ನಾಗಿವೆ. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಸೊ ಒಳ್ಳೆಯದಾಯಿತು ಎಕ್ಸ್ಪೀರಿಯೆನ್ಸ್. ಜನರಿಗೆ ಉಪಯೋಗ ಆಗುವಂಥ ಸಾಕಷ್ಟು ಐಟಮ್ಗಳಿದ್ದಾವೆ. ಮತ್ತು ಆಲೆಮನೆ ಇದೆ. ನಾವು ಆಲೆಮನೆ ಎಲ್ಲ ಸಣ್ಣಿದ್ದಾಗ ನೋಡಿದ್ವಿ. ನಮಸ್ಕಾರ, ನಾನು ರತ್ನಾಕರ್ ಇಂದ್ರಾಳಿ, ಉಡುಪಿ ಜಿಲ್ಲಾ ಆತ್ಮನಿರ್ಭರ ಅಭಿಯಾನದ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಉಡುಪಿಯಲ್ಲಿ ನರೇಂದ್ರ ಮೋದಿಯವರ ಕನಸಿನ ಯೋಜನೆ ಆತ್ಮನಿರ್ಭರ ಭಾರತ ಸ್ವದೇಶಿ ಆಂದೋಲನವನ್ನು ಪ್ರೋತ್ಸಾಹಿಸಬೇಕು ಎಂಬ ನಿಟ್ಟಿನಲ್ಲಿ ಬೃಹತ್ ಸ್ವದೇಶಿ ಹಬ್ಬವನ್ನು ಉಡುಪಿಯ ದೊಡ್ಡಣ್ಣಗುಡ್ಡೆಯ ರೈತ ಸೇವಾ ಕೇಂದ್ರ ತೋಟಗಾರಿಕಾ ಇಲಾಖೆಯಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಇದ್ದೇವೆ. ನವೆಂಬರ್ ತಿಂಗಳ 27ನೇ ತಾರೀಕು ಮೊನ್ನೆ ಈ ಕಾರ್ಯಕ್ರಮ ಉದ್ಘಾಟನೆಗೊಂಡಿದೆ. ಡಿಸೆಂಬರ್ 1ನೇ ತಾರೀಕು ಸೋಮವಾರದವರೆಗೆ ಈ ಸ್ವದೇಶಿ ಹಬ್ಬ ಇಲ್ಲಿ ನಡೀತದೆ. ಇದರ ಬಗ್ಗೆ ನಾವು ಒಳಗೆ ಹೋಗಿ ಏನೆಲ್ಲ ಮಳಿಗೆಗಳಿದೆ, ಯಾವ ರೀತಿಯ ವ್ಯಾಪಾರಸ್ಥರು ಇಲ್ಲಿದ್ದಾರೆ ಅದನ್ನೆಲ್ಲ ನೋಡ್ಕೊಂಡು ಬರೋಣ ಬನ್ನಿ. ನಾವು ಈ ಬೃಹತ್ ಸ್ವದೇಶಿ ಹಬ್ಬದ ಒಳಗಡೆ ಬಂದಿದ್ದೇವೆ. ಒಳಗಡೆ ಬಂದ ಕೂಡಲೇ ಎಡಗಡೆಯಲ್ಲಿ ಆಹಾರ ಮಳಿಗೆಗಳಿದೆ. ಒಳಗೆ ಹೋಗೋಣ, ಏನೆಲ್ಲ ಇದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಉಕ್ಕಾಸ ಕಲ್ಪರಸ ಇದೆ. ಉಡುಪಿ ನ್ಯಾಚುರಲ್ ಉಕ್ಕಾಸ ಕಲ್ಪರಸ. ಇವತ್ತು ಕಲ್ಪರಸ ಅನ್ನುವಂಥದ್ದು ಬಹಳ ಪ್ರಸಿದ್ಧಿಯನ್ನು ಪಡೀತಾ ಇದೆ. ಮಧುಮೇಹಿಗಳು ಕೂಡ ಸೇವಿಸಬಹುದಾದಂತಹ ಒಂದು ಪಾನೀಯ. ಇದನ್ನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಸೇವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಮುಂದೆ ಬಂದಾಗ ಫುಡ್ ವಿದೌಟ್ ಫೈರ್ ಈ ಕಾನ್ಸೆಪ್ಟಲ್ಲಿ ಬೇರೆ ಬೇರೆ ರೀತಿಯ ಖಾದ್ಯಗಳನ್ನು ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಅದನ್ನು ಕೂಡ ತಾವೆಲ್ಲರೂ ನೋಡ್ಬೋದು, ಸವಿಬೋದು. ಇಲ್ಲಿ ಸ್ವಸಹಾಯ ಸಂಘದವರು ಮಾಡ್ತಾ ಇರುವಂತಹ ಜೋಳದ ರೊಟ್ಟಿ ಇದೆ. ಮಧ್ಯಾಹ್ನ ನಾವು ಇಲ್ಲಿಯೇ ಊಟವನ್ನು ಸವಿದಿದ್ದೇವೆ. ಬಹಳ ಶುಚಿಯಾದ ಜೋಳದ ರೊಟ್ಟಿಗಳನ್ನು ಇಲ್ಲಿ ಮಾಡ್ತಾರೆ. ಇಲ್ಲಿ ಮೊಮೋಸ್ಗಳು ಸಿಗ್ತದೆ. ಅದರ ಜೊತೆಗೆ ಗೋಳಿ ಸೋಡಗಳು ಕೂಡ ಇಲ್ಲಿ ಇದೆ. ಈ ಅಭಯ ಐಸ್ ಕ್ರೀಮ್ನವರು ಮೈಸೂರಿನಿಂದ ಬಂದಿದ್ದಾರೆ. ತೆಂಗಿನ ಹಾಲಿನ ತಂಪಾದ ಸಿಹಿ ಕೆನೆಯ ಐಸ್ ಕ್ರೀಮ್ಗಳನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಮುಂದೆ ಬಂದರೆ ತೇಜಸ್ವಿ ಹೋಳಿಗೆ ಅವರಿದ್ದಾರೆ. ಹಲಸಿನ ಹೋಳಿಗೆಗೆ ಬಹಳ ಪ್ರಸಿದ್ಧಿಯನ್ನು ಪಡೆದವರು. ಈ ಹಲಸಿನ ಹೋಳಿಗೆಗಳನ್ನು ಬಿಸಿ ಬಿಸಿಯಾಗಿ ಮಾಡಿಕೊಡ್ತಾರೆ. ಇಲ್ಲಿ ಮುಂದೆ ಬಂದರೆ ಕುಂದಾಪುರದ ಗುಡ್ಡೆಮಾಡಿಯ ದುರ್ಗಾ ಪರಮೇಶ್ವರಿ ಸ್ವೀಟ್ಸ್ನವರ ಸ್ಪೆಷಲ್ ಜಿಲೇಬಿಗಳು ಇದೆ. ಇಲ್ಲಿಯೇ ಬಿಸಿ ಬಿಸಿಯಾಗಿ ರೆಡಿ ಮಾಡಿ ಕೊಡ್ತಾರೆ. ಅದರ ಜೊತೆಗೆ ಬೇರೆ ಬೇರೆ ತಿಂಡಿಗಳನ್ನು ಇವರು ಮಾರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಮುಂದೆ ಬಂದಾಗ ವನಸ್ಪತಿಯವರ ನೈಸರ್ಗಿಕ ಸಾಬೂನುಗಳು ಹಾಗೂ ಜೇನು ಮೇಣದಿಂದ ತಯಾರಿಸಲಾದ ಲಿಪ್ ಬಾಮ್ ಮತ್ತು ಬೇರೆ ಬೇರೆ ನೈಸರ್ಗಿಕ ಪ್ರಾಡಕ್ಟ್ಗಳು ಇದೆ. ಕುಂದಾಪುರದ ಸಾನ್ನಿಧ್ಯ ಹೋಳಿಗೆಯವರು ಇಲ್ಲಿದ್ದಾರೆ. ಬಿಸಿ ಬಿಸಿಯಾದ ವಿವಿಧ ಬಗೆಯ ಹೋಳಿಗೆಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಹಾಗೆ ಮುಂದೆ ಬಂದರೆ ಕೈಲಾರ್ಸ್ ಐಸ್ ಕ್ರೀಮ್, ಉಪ್ಪಿನಂಗಡಿಯ ಐಸ್ ಕ್ರೀಮ್ನವರಿದ್ದಾರೆ. ಇವರು ನ್ಯಾಚುರಲ್ ಐಸ್ ಕ್ರೀಮ್ನಲ್ಲಿ ಬಹಳ ಇತ್ತೀಚಿನ ದಿನಗಳಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡಿತಾ ಇದ್ದಾರೆ. ಬಹಳಷ್ಟು ರೀತಿಯ ಜಾಕ್ ಫ್ರೂಟ್, ಬೊಂಡ, ಮಾವು, ಅನಾನಸ್ಸು, ಹಲಸು, ಮಾವು ಮಿಲ್ಕ್ ಶೇಕ್ ಹಾಗೆ ಬೇರೆ ಬೇರೆ ರೀತಿಯ ನ್ಯಾಚುರಲ್ ಐಸ್ ಕ್ರೀಮ್ಗಳನ್ನು ಇವರು ಮಾಡಿ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ನಮ್ಮಲ್ಲಿ ವಿಶೇಷವಾಗಿ ಬೆಲ್ಲ ತರಾಯಿ ಅಂದರೆ ತೆಂಗಿನಕಾಯಿ ತುರಿ ಮತ್ತು ಬೆಲ್ಲದಿಂದ ಮಾಡಿರುವಂಥ ಐಸ್ ಕ್ರೀಮ್ ಇದೆ. ಇದಕ್ಕೆ ಸಕ್ಕರೆ ಕೂಡ ಹಾಕಲಿಲ್ಲ. ಮತ್ತು ನಮ್ಮಲ್ಲಿ ಅಡಿಕೆದು ಐಸ್ ಕ್ರೀಮ್ ಉಂಟು. ನಮ್ಮ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯ ಪ್ರಸಿದ್ಧವಾದಂಥ ಬೆಳೆ ಅಡಿಕೆ ಬೆಳೆಯಿಂದ ನಾವು ಎಳೆ ಅಡಿಕೆಯಿಂದ ಐಸ್ ಕ್ರೀಮ್ ಮಾಡಿದ್ದೇವೆ. ಮತ್ತು ಗಾಂಧಾರಿ ಮೆಣಸು, ಜೀರಿಗೆ ಮೆಣಸಿನ ಐಸ್ ಕ್ರೀಮ್ ಇದೆ. ಹಾಗೆ ಇಲ್ಲಿ ಮುಂದೆ ಬಂದಾಗ ಮೂಡುಶೆಡ್ಡೆ ಮಂಗಳೂರಿನಿಂದ ಶೋಭಿತ ಹಲಸಿನ ಹೋಳಿಗೆಯವರು ಬಂದಿದ್ದಾರೆ. ಬಿಸಿ ಬಿಸಿಯಾದ ವಿವಿಧ ಬಗೆಯ ನೈಸರ್ಗಿಕವಾದ ಹಣ್ಣುಗಳಿಂದ ಮಾಡಲಾದಂತಹ ಹೋಳಿಗೆಗಳನ್ನು ಇಲ್ಲಿ ಬಿಸಿ ಬಿಸಿ ಮಾಡಿಕೊಡ್ತಾರೆ. ತುಂಬ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ಇವರು ಹಲಸಿನ ಹೋಳಿಗೆ, ವಿಶೇಷವಾಗಿ ಪಪ್ಪಾಯ ಹೋಳಿಗೆಯನ್ನು, ಕ್ಯಾರೆಟ್, ಗೆಣಸು, ಪಪ್ಪಾಯ ಈ ರೀತಿಯ ಎಲ್ಲ ರೀತಿಯ ಹೋಳಿಗೆಗಳನ್ನು ಇಲ್ಲಿ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಮುಂದೆ ಬಂದರೆ ಪುತ್ತೂರಿನ ಮರಿಕೆಯಿಂದ ಬಂದಿದ್ದಾರೆ. ಮರಿಕೆ ಐಸ್ ಕ್ರೀಮ್ನವರು ನ್ಯಾಚುರಲ್ ಐಸ್ ಕ್ರೀಮ್, ಮ್ಯಾಂಗೋ, ಚಿಕ್ಕು, ರೋಸ್ಟೆಡ್ ಆಲ್ಮಂಡ್, ಕಾಜು ಕಿಸ್ಮಿಸ್, ಚಾಕ್ಲೇಟ್, ಜಾಕ್ ಫ್ರೂಟ್, ಪಾನ್ ಹಾಗೆ ಟೆಂಡರ್ ಕೋಕೋನಟ್ ಇದೆ ವಿವಿಧ ಬಗೆಯ ನ್ಯಾಚುರಲ್ ಐಸ್ ಕ್ರೀಮ್ಗಳನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಲೈಮ್ ಸೋಡದವರಿದ್ದಾರೆ. ಮಾಧವೇಂದ್ರ ಜ್ಯೂಸ್ ಸೆಂಟರ್, ಉಡುಪಿ ಕಾರ್ಕಳದಲ್ಲೆಲ್ಲ ಪ್ರಸಿದ್ಧಿಯನ್ನು ಪಡೆದವರು. ಅದೇ ರೀತಿ ಪೊಟೆಟೊ ಟ್ವಿಸ್ಟರ್ಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ. ಈ ಆಹಾರ ಮಳಿಗೆಯಿಂದ ಹೊರಗೆ ಬಂದು ಎಡಬದಿಗೆ ಮುಂದೆ ಬಂದರೆ ಇಲ್ಲಿ
ಸರ್ಕಾರದ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಬೇರೆ ಬೇರೆ ಯೋಜನೆಗಳ ಬಗ್ಗೆ ಇವತ್ತು ಯುವ ಜನತೆಗೆ ಮಾಹಿತಿ ಇಲ್ಲ. ತಾವು ಕೂಡ ಸ್ವಉದ್ಯೋಗಗಳನ್ನು ಮಾಡಬಹುದು ಅಥವಾ ಉದ್ಯಮಗಳನ್ನು ಸ್ಥಾಪಿಸ್ಬೋದಾದರೆ ಬೇರೆ ಬೇರೆ ಸರ್ಕಾರದ ಯೋಜನೆಗಳು ಸಾಕಷ್ಟಿದೆ. ಅದರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ನಾವು ಕೌಂಟರ್ಗಳನ್ನು ಹಾಕಿದ್ದೇವೆ. ಇಲ್ಲಿ ಅಧಿಕಾರಿಗಳಿದ್ದಾರೆ, ಅವರು ವಿವರವಾಗಿ ಮಾಹಿತಿಗಳನ್ನು ಕೊಡ್ತಾರೆ, ಮಾರ್ಗದರ್ಶನವನ್ನು ಕೂಡ ಮಾಡ್ತಾರೆ. ಈ ಕೌಂಟರನ್ನು ದಾಟಿ ಮುಂದೆ ಬಂದರೆ ಇಲ್ಲಿ ಮೂಡುಬಿದಿರೆಯ ಜೈನ್ ಕ್ಯಾಟರರ್ಸ್ನವರು ಹೋಟೆಲನ್ನು ಹಾಕಿದ್ದಾರೆ. ಅಲ್ಲಿ ವಿವಿಧ ಬಗೆಯ ಸ್ಥಳೀಯ ಖಾದ್ಯಗಳನ್ನು ಹಾಗೆ ತಿಂಡಿ ತಿನಿಸುಗಳು, ಊಟ, ಮಧ್ಯಾಹ್ನ ಇದೆಲ್ಲವೂ ಕೂಡ ಇಲ್ಲಿ ಸಿಗ್ತದೆ. ಹಾಗೆ ಇಲ್ಲಿ ಮುಂದೆ ಬಂದರೆ ನರ್ಸರಿಗಳಿದೆ. ಹಣ್ಣಿನ ವಿವಿಧ ಬಗೆಯ ಗಿಡಗಳು, ಹೂವಿನ ಗಿಡಗಳು ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ನೇತ್ರಾವತಿ ನರ್ಸರಿಯವರು ಇದನ್ನು ಮಾರಾಟ ಮಾಡ್ತಾ ಇದ್ದಾರೆ. ದೂರದ ಪುಂಜಾಲಕಟ್ಟೆ ಬಂಟ್ವಾಳ ತಾಲೂಕಿನಿಂದ ಬಂದು ಇಲ್ಲಿ ನರ್ಸರಿಯನ್ನು ಹಾಕಿದ್ದಾರೆ. ಎಲ್ಲ ರೀತಿಯ ಗಿಡಗಳು ಇಲ್ಲಿ ಸಿಗ್ತದೆ. ಇಲ್ಲಿ ನರ್ಸರಿ ಕಳೆದು ಮುಂದೆ ಬಂದರೆ ಇಲ್ಲಿ ಉಡುಪಿಯ ಸ್ವೀಟ್ ಕಾರ್ನ್ ಇದೆ. ಇಲ್ಲಿ ಚರ್ಮುರಿಯನ್ನು ಮಾರಾಟ ಮಾಡ್ತಾ ಇದ್ದಾರೆ. ಶಿವಮೊಗ್ಗದ ಓಂ ಗಣೇಶ್ ಟ್ರೈಲರ್ಸ್ ಮತ್ತು ಟ್ರ್ಯಾಕ್ಟರ್ಸ್ ಮಾರಾಟಗಾರರು ಇಲ್ಲಿ ತಮ್ಮ ಟ್ರ್ಯಾಕ್ಟರ್ಸ್ ಮತ್ತು ಟ್ರೈಲರ್ಸನ್ನು ಇಟ್ಟಿದ್ದಾರೆ. ಡೆಮೋ ಮತ್ತು ಮಾರಾಟಕ್ಕಾಗಿ ಇಟ್ಟಿದ್ದಾರೆ. ಹೀಗೆ ಮುಂದೆ ಬರ್ತಾ ಇದ್ದರೆ ಗುಡಿ ಕೈಗಾರಿಕೆಗಳ ಸಾಲು ಅಂಗಡಿಗಳಿದೆ. ಈ ಭಾಗದ ಎಲ್ಲ ಪ್ರಸಿದ್ಧ ಗುಡಿ ಕೈಗಾರಿಕೆಗಳನ್ನು ಪ್ರಾತ್ಯಕ್ಷಿಕೆಯನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಅವರ ಉತ್ಪನ್ನಗಳ ಮಾರಾಟವನ್ನು ಕೂಡ ಇಲ್ಲಿ ಮಾಡ್ತಾ ಇದ್ದೇವೆ. ಎಲ್ಲ ಕೈಮಗ್ಗದ ಸೀರೆಗಳು, ಉಡುಪಿ ಸಹಿತ ಬೇರೆ ಬೇರೆ ರಾಜ್ಯಗಳಲ್ಲಿ ನೇಯುವಂತಹ ಕೈಮಗ್ಗದ ಸೀರೆಗಳನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ದೇವೆ. ಕಲ್ಕತ್ತಾ ಸೀರೆ ಇರ್ಬೋದು, ಆಂಧ್ರದ ಸೀರೆಗಳಿರ್ಬೋದು, ಬೆಂಗಳೂರಿನ ಸೀರೆಗಳಿರ್ಬೋದು, ತುಮ್ಮಿನಕಟ್ಟೆಯ ಸೀರೆಗಳು, ಹೀಗೆ ಬೇರೆ ಬೇರೆ ರೀತಿಯ ಕೈಮಗ್ಗದ ಸೀರೆಗಳನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಹಾಗೆ ಮುಂದೆ ಬಂದರೆ ಇಲ್ಲಿ ಕ್ಲೇ ಕಾರ್ಟ್ ಪೆರಡೂರಿನವರು ಕುಂಬಾರಿಕೆಯನ್ನು ಮಾಡಿ ಮಣ್ಣಿನ ಮಡಕೆಗಳನ್ನು, ವಿವಿಧ ರೀತಿಯ ಆಕೃತಿಗಳನ್ನು, ಕಲಾಕೃತಿಗಳನ್ನು ಇಲ್ಲಿ ಮಾಡಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಅದನ್ನು ಪ್ರಾತ್ಯಕ್ಷಿಕೆ ಕೂಡ ಮಾಡಿ ಇಲ್ಲಿ ತೋರಿಸ್ತಾರೆ ಅವರು. ಹಾಗೆ ಇಲ್ಲಿ ಮುಂದೆ ಬಂದಾಗ PM ಸೂರ್ಯಘರ್ ಯೋಜನೆಯ ಬಗ್ಗೆ, ಇವತ್ತು ಉಚಿತವಾದಂತಹ ವಿದ್ಯುತ್ ಶಕ್ತಿಯನ್ನು ನಾವು ಈ ಸೂರ್ಯಘರ್ ಯೋಜನೆಯ ಮೂಲಕ ನಾವು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇದರ ಬಗ್ಗೆ ಮಾಹಿತಿ ನೀಡಲಿಕ್ಕೆ ಸೆಲ್ಕೋದವರು ಇಲ್ಲಿ ಉಪಸ್ಥಿತರಿದ್ದಾರೆ. ಮುಂದೆ ಬಂದಾಗ ಕಮ್ಮಾರಿಕೆ, ಕತ್ತಿಗಳನ್ನು ಮಾಡುವಂಥದ್ದು, ಇಲ್ಲಿ ಎಲ್ಲ ಕತ್ತಿಗಳನ್ನು ಹೇಗೆ ಮಾಡ್ತಾರೆ ಅದನ್ನು ತೋರಿಸುವಂಥದ್ದು ಪ್ರಾತ್ಯಕ್ಷಿಕೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಅವರು ಮಾಡಿದಂಥ ಕತ್ತಿಗಳನ್ನು ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಕೆರ್ವಾಶೆಯ ದಾಮೋದರಾಚಾರ್ಯ ಅವರು ಈ ಕಮ್ಮಾರಿಕೆಯನ್ನು ತಮ್ಮ ಕುಟುಂಬ ಸಮೇತವಾಗಿ ಇಲ್ಲಿ ಬಂದು ಈ ಪ್ರಾತ್ಯಕ್ಷಿಕೆಯನ್ನು ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ಮಾರಾಟಕ್ಕೆ ಕೂಡ ಈ ವಿವಿಧ ಬಗೆಯ ಕತ್ತಿಗಳನ್ನು ಹಾಗೆ ಬೇರೆ ಬೇರೆ ಉತ್ಪನ್ನಗಳನ್ನು ಅವರು ಇಟ್ಟಿದ್ದಾರೆ. ಹಾಗೆ ಇಲ್ಲಿಗೆ ಮುಂದೆ ಬಂದರೆ ಸದಾನಂದ ಗುಡಿಗಾರರು ಕೆರ್ವಾಶೆಯಿಂದ ಬಂದಿದ್ದಾರೆ. ಅವರು ಈ ಕಡಗೋಲುಗಳನ್ನು, ಮರದ ಬೇರೆ ಬೇರೆ ಕೆತ್ತನೆಯ ಕೆಲಸಗಳನ್ನು ಮಾಡಿ ಇಲ್ಲಿ ಮಾರಾಟಕ್ಕೆ ಇಟ್ಟಿದ್ದಾರೆ. ಕಡ್ತಲದಿಂದ ಬಾಬು ಅವರು ಬುಟ್ಟಿಗಳನ್ನು ಇಲ್ಲಿ ಬಂದು ಹೆಣೆದು ತೋರಿಸ್ತಾ ಇದ್ದಾರೆ. ಇಲ್ಲಿ ಬೆಂಗಳೂರಿನಿಂದ ಹೈಟೆಕ್ ಅವರು ಬಂದಿದ್ದಾರೆ. ಇಲ್ಲಿ ಮಸಾಜ್ ಮಾಡುವಂತಹ ಮೆಷಿನನ್ನು ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಕೂಡ 2.5 ಲಕ್ಷದ್ದು ಮೆಷಿನ್ ಇದೆ. ತುಂಬ ಇಡೀ ನಮಗೆ ದೇಹಕ್ಕೆ ಮಸಾಜ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ ಇಲ್ಲಿ ಬೆಂಗಳೂರಿಂದ ಜೂಲ ಮಾರಾಟ ಮಾಡುವಂಥ ಕಂಪನಿಯವರು ಬಂದಿದ್ದಾರೆ. ಅತ್ಯಂತ ಆಕರ್ಷಕವಾದ ಸಾಗುವಾಣಿ ಮರದಿಂದ ಮಾಡಿರ್ತಕ್ಕಂತಹ ಜೂಲ ಇಲ್ಲಿದೆ. ಮುಂದೆ ಬಂದರೆ ಕ್ಯಾಂಪ್ಕೋದವರಿದ್ದಾರೆ. ಕ್ಯಾಂಪ್ಕೋದ ಎಲ್ಲ ಚಾಕ್ಲೇಟ್ನ ಪ್ರಾಡಕ್ಟ್ಗಳನ್ನು ಹಾಗೆ ಬೇರೆ ಬೇರೆ ರೀತಿಯ ಉತ್ಪನ್ನಗಳನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಸ್ವದೇಶಿ ಬಟ್ಟೆಗಳ ಮಳಿಗೆಗಳು ಇಲ್ಲಿದೆ. ಆದರೆ ನೀವು 4 ಹಾಕ್ಕೋಬೋದು. ಜಸ್ಟ್ ನಾನು 2 ಹಾಕ್ತಾ ಇದ್ದೀನಿ ನೋಡಿ. ಈ ಥರ ಲೆಟ್ ಕ್ಲೋಸ್ ಮಾಡಿ ಜಸ್ಟ್ 4 ಸತಿ ಪುಷ್ ಮಾಡಿ ಸರ್, ಜೋರಾಗಿ 4 ಸತಿ ನೀವು ಪುಷ್ ಮಾಡಿದ್ರೆ ನೋಡಿ ಈ ಸೈಜ್ ನಿಮಗೆ ದಪ್ಪ ಬರುತ್ತೆ. ಈ ಸೈಜ್ ನಿಮಗೆ ಒಗ್ಗರಣೆ ಹಾಕ್ಲಿಕ್ಕಾಗುತ್ತೆ. ಈರುಳ್ಳಿ ಆದರೆ, ತರಕಾರಿ ಆದರೆ ಪಲಾವಿಗೆ ಬರುತ್ತೆ. ಇಲ್ಲ ನನಗೆ ತರಕಾರಿ ಬೇಡ, ಪಲಾವಿಗೆ ಬೇಡ, ಪಲ್ಲಿಗೆ ಬೇಕು ಅಂದರೆ ಜಸ್ಟ್ 5 ಸೆಕೆಂಡ್ಸ್ ಈ ಥರ ಪುಷ್ ಮಾಡ್ಕೊಳ್ಳಿ ಸರ್ ಸಾಕು. ಯಾವುದೇ ತರಕಾರಿ ಆಗಲಿ ಯಾವುದನ್ನೇ ಆಗಲಿ 5 ಸೆಕೆಂಡ್ಸ್ ನೀವು ಪುಷ್ ಮಾಡಿದ್ರೆ ಕಂಪ್ಲೀಟಾಗಿ ಚಾಪ್ ಆಗುತ್ತೆ. ಮತ್ತು ನಿಮಗೆ ಈ ಬ್ಲೇಡ್ ಮಂಡ ಆಯಿತು ಅಂತ ಕೆಲವರು ಹೇಳ್ತಾರೆ. ಇದು ಬ್ಲೇಡ್ ಮಂಡ ಆದರೆ ಜಸ್ಟ್ 2 ಲೋಟ ಕಲ್ಲು ಉಪ್ಪು ಹಾಕಿ
ಇದನ್ನ ಇದರೊಳಗೆ ಇಟ್ಬಿಟ್ಟು ಲೆಡ್ ಒಳಗೆ ಇಟ್ಟು 2 ಲೋಟ ಕಲ್ಲುಪ್ಪು ಹಾಕಿ, ಕಲ್ಲುಪ್ಪು ಪುಡಿ ಉಪ್ಪು ಆಗೋವರೆಗೂ ನೀವು ಸ್ಮ್ಯಾಶ್ ಮಾಡಿ ಸರ್, ಪುಷ್ ಮಾಡಿ. ಕಲ್ಲುಪ್ಪು ಯಾವಾಗ ನಿಮಗೆ ಪುಡಿ ಆಗುತ್ತೋ ಆವಾಗ ಮತ್ತೆ ನಿಮ್ಮ ಪ್ಲೇಟ್ ರೆಡಿ ಆಗುತ್ತೆ, ಮತ್ತೆ ನೀವು ಕಂಟಿನ್ಯೂಷನ್ ಯೂಸ್ ಮಾಡ್ಬೋದು. ಈ ಚಾಪರನ್ನು ಇಲ್ಲಿ ತೋರಿಸಿದ್ದಾರೆ. ಹೀಗೆ ಮುಂದೆ ಬರ್ತಾ ಇಲ್ಲಿ ಹಲ್ಲಿ ಜಿರಳೆಯ ಮದ್ದುಗಳನ್ನು ಹಾಗೆ ಬಹಳಷ್ಟು ಸ್ವದೇಶಿ ಫೋಟೋ ಫ್ರೇಮ್ಗಳನ್ನು ಇಲ್ಲಿ ಮಾಡಿ ಮಾರಾಟಕ್ಕಿಟ್ಟಿದ್ದಾರೆ. ಆದಿವಾಸಿ ಹೇರ್ ಆಯಿಲ್ ಇದೆ, ಹಾಗೆ ಬೇರೆ ಬೇರೆ ಸ್ವದೇಶಿ ಉತ್ಪನ್ನಗಳು, ಮಾಲೆಗಳು, ಸರಗಳು ಎಲ್ಲ ಇದೆ. ಹಾಂ, ಕರುಂಗಲೆ ಮಾಲೆಗಳನ್ನು ಮಾರಾಟಕ್ಕೆ ಇಟ್ಟಿದ್ದಾರೆ. ಫುಲ್ ಬಾಡಿ ಥೆರಪಿ ಮೆಷಿನನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಹಾಗೆ ಮುಂದೆ ಬಂದರೆ ಇಲ್ಲಿ ಕಾಂಡಿಮೆಂಟ್ಸ್ ಇದ್ದು ಅಂಗಡಿ ಇದೆ. ಇಲ್ಲಿ ಸುರಭಿ ಬುಕ್ ಸೆಂಟರ್ನವರು ಪುಸ್ತಕಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಎಲ್ಲ ಧಾರ್ಮಿಕ ಮತ್ತು ಸಾಮಾಜಿಕವಾಗಿರ್ತಕ್ಕಂಥ ಬೇರೆ ಬೇರೆ ರೀತಿಯ ಎಲ್ಲ ಪುಸ್ತಕಗಳನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಮುಂದೆ ಬಂದರೆ ಆತ್ಮಿಕ್ ಹರ್ಬಲ್ನವರು ಇದ್ದಾರೆ. ಆಯುರ್ವೇದಿಕ್ ಮತ್ತು ಹರ್ಬಲ್ ಪ್ರಾಡಕ್ಟ್ಸನ್ನು ಇಲ್ಲಿ ತಮ್ಮ ಉತ್ಪನ್ನಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ಬಹಳ ಪ್ರಸಿದ್ಧಿ ಪಡೆದಿರ್ತಕ್ಕಂತಹ ಚನ್ನಪಟ್ಟಣ ಟಾಯ್ಸನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಎಲ್ಲ ಟಾಪ್ಸ್ಗಳನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಹಾಗೆ ಮುಂದೆ ಬಂದರೆ ಡ್ರೈ ಫ್ರೂಟ್ಸ್ನ ಮಳಿಗೆಗಳಿದೆ. ಹಾಗೆ ಮುಂದೆ ಬಂದರೆ ವಿಶೇಷವಾದ ಮಕ್ಕಳಿಗಾಗಿ ವಿಶೇಷವಾದ ವಾಚ್ಗಳು, ಬೇರೆ ಬೇರೆ ರೀತಿಯ ಸೌಂದರ್ಯವರ್ಧಕ ಪ್ರಾಡಕ್ಟ್ಗಳು, ಮಕ್ಕಳ ಆಟಿಕೆಗಳೆಲ್ಲ ಇದೆ. 1 ಗ್ರಾಮ್ ಗೋಲ್ಡ್ನ ಜ್ಯುವೆಲ್ಲರಿ ಶಾಪ್ ಇದೆ ಇಲ್ಲಿ. ಇಲ್ಲಿ ಅರಣ್ಯ ಹರ್ಬಲ್ಸ್ನವರು ತಮ್ಮ ಹರ್ಬಲ್ ಮತ್ತು ಆಯುರ್ವೇದಿಕ್ ಉತ್ಪನ್ನಗಳನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ಬೋಟಿ, ಚಿಪ್ಸ್ ಹಾಗೆ ಬೇರೆ ಬೇರೆ ರೀತಿಯ ಚಿಪ್ಸ್ಗಳನ್ನೆಲ್ಲ ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇಲ್ಲಿ ತರಕಾರಿ ಮತ್ತು ಹೂವಿನ ಬೀಜಗಳನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಶ್ರೀಮಧುರ ದೇಶೀಯ ಫಾರ್ಮ್ಸ್ನವರ ವಿಶೇಷವಾದ ಪಾಂಚಜನ್ಯ ಪ್ರಾಡಕ್ಟ್ಸ್ ಇದೆ. ಹಾಗೆ ಗೋಸೇವಾ ಮತ್ತು ಗೋ ಉತ್ಪನ್ನಗಳನ್ನು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಈ ಖಾದಿ ವಸ್ತ್ರಗಳು, ಪುರುಷರ ಎಲ್ಲ ಶರ್ಟ್ಗಳು ಮತ್ತು ಕುರ್ತಾಗಳು ಇಲ್ಲಿ ಸಿಗ್ತದೆ. ಇಲ್ಲಿ ಆಕರ್ಷಕವಾದ ಮೀನುಗಳ ಎಕ್ವೇರಿಯಂಗಳನ್ನು ಇಲ್ಲಿ ಪ್ರದರ್ಶನಕ್ಕೆ ಇಟ್ಟಿದ್ದಾರೆ. ಅದರ ಜೊತೆಗೆ ಇಲ್ಲಿ ಮಾರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ಎಂಟ್ರೆನ್ಸ್ನ ಬಲಬದಿಯಲ್ಲಿ ವಿಶೇಷವಾಗಿ ಆಲೆಮನೆಯನ್ನು ತೀರ್ಥಹಳ್ಳಿಯಿಂದ ಬಂದಿರತಕ್ಕಂಥ ಶಶಾಂಕ್ ಅವರ ತಂಡ ಗಾಣದಲ್ಲಿ ಎತ್ತುಗಳನ್ನು ಕಟ್ಟಿ ಕಬ್ಬಿನ ಹಾಲನ್ನು, ಶುಚಿರುಚಿಯಾದ ಕಬ್ಬಿನ ಹಾಲನ್ನು ಇಲ್ಲಿ ಮಾಡಿಕೊಡ್ತಾ ಇದ್ದಾರೆ. ನಮಸ್ಕಾರ. ಈ ಸ್ವದೇಶಿ ಮೇಳಕ್ಕೆ ನಾನು ವಿಸಿಟ್ ಮಾಡ್ತಾ ಇದ್ದೇನೆ. ಸುಮಾರು ಶಾಪ್ಸ್ಗೆಲ್ಲ ವಿಸಿಟ್ ಮಾಡಿ ಆಯಿತು. ಈ ಶಾಪ್ಸಲ್ಲಿರುವ ಯಾವುದೋ ಐಟಮ್ಸ್, ಬಟ್ಟೆಗಳೋ ಅಥವಾ ತಿಂಡಿಯೋ ಮತ್ತು ನರ್ಸರಿ ಗಿಡಗಳೆಲ್ಲ ತುಂಬ ಚೆನ್ನಾಗಿವೆ. ಒಳ್ಳೆ ರೀತಿಯ ವಸ್ತುಗಳು ಎಲ್ಲ. ನಾವು ಬಂದು ಇದನ್ನು ಸರಿಯಾಗಿ ನೋಡಿ ನಮಗೆ ಬೇಕಾದದ್ದು ತಗೊಳ್ಬಹುದು. ಖಂಡಿತ ನಾವು ತಗೊಂಡ್ರೆ ನಮಗೆ ಖಂಡಿತ ಇದರಲ್ಲಿ ಏನೂ ಮೋಸ ಇಲ್ಲ. ಒಳ್ಳೆಯ ಶಾಪಿಂಗ್. ತುಂಬ ಒಳ್ಳೆ ಎಕ್ಸ್ಪೀರಿಯೆನ್ಸು. ಬೇರೆ ಬೇರೆ ಟೈಪ್ಸ್ ಎಲ್ಲ ಬೇರೆ ಬೇರೆ ಟೈಪ್ಸ್ ಉಂಟು. ಸೊ ಒಳ್ಳೆಯದಾಯಿತು ಎಕ್ಸ್ಪೀರಿಯೆನ್ಸ್. ನಾವು ನಮ್ಮ ಮನೆಯವ್ರ ಜೊತೆಗೆ ಬಂದ್ವಿ, ಒಂದು ರೌಂಡು ಸುತ್ತೋಡಕ್ಕೆ ಬಂದ್ವಿ. ಎಲ್ಲ ಚೆನ್ನಾಗಿದೆ, ಎಲ್ಲ ಮೇಡ್ ಇನ್ ಇಂಡಿಯಾ, ಭಾರತ್. ಅದಕ್ಕೊಂದು ಸಪೋರ್ಟ್ ಮಾಡ್ದಂಗೆ ಆಗತ್ತೆ. ಎಲ್ಲ ರೀತಿ
ನೈಸರ್ಗಿಕವಾಗಿರೋದು ಮತ್ತು ಜನರಿಗೆ ಉಪಯೋಗ ಆಗುವಂಥ ಸಾಕಷ್ಟು ಐಟಮ್ಗಳಿದ್ದಾವೆ. ಮತ್ತು ಆಲೆಮನೆ ಇದೆ. ನಾವು ಆಲೆಮನೆ ಎಲ್ಲ ಸಣ್ಣಿದ್ದಾಗ ನೋಡಿದ್ವಿ. ಇವಾಗ ಇಲ್ಲಿ ನೋಡಲಿಕ್ಕೆ ಅವಕಾಶ ಇದೆ ಮತ್ತು ಮಕ್ಕಳನ್ನು ಕರ್ಕೊಬರ್ಬೋದು. ಅದಕ್ಕಾಗಿ ಮತ್ತು ಚೆನ್ನಾಗಿದೆ, ಎಲ್ಲ ನ್ಯಾಚುರಲ್ ಆಗಿದೆ, ನಮ್ಮದು ಅಂತ ಒಂದು ಭಾವನೆ ಬರುತ್ತೆ. ಇನ್ನು ಲೈಕ್ ಆಯಿತು, ಖುಷಿ ಆಯಿತು ನೋಡಿ. ಇಡೀ ಬೃಹತ್ ಸ್ವದೇಶಿ ಹಬ್ಬವನ್ನು ಸುತ್ತಾಡಿಕೊಂಡು ಬಂದಿದ್ದೇವೆ. ಎಲ್ಲ ವಿಧ ವಿಧದ ಗುಡಿ ಕೈಗಾರಿಕೆ ಇರ್ಬೋದು ಅಥವಾ ಬೇರೆ ಎಲ್ಲ ಗೃಹೋತ್ಪನ್ನಗಳು, ಎಲ್ಲ ಆಹಾರ ಮಳಿಗೆ, ನರ್ಸರಿ, ಇದೆಲ್ಲವನ್ನು ಸಂದರ್ಶಿಸಿಕೊಂಡು ಬಂದಿದ್ದೇವೆ. ಎಲ್ಲ ಸುವ್ಯವಸ್ಥಿತವಾದಂಥ ರೀತಿಯಲ್ಲಿ ಈ ಸ್ವದೇಶಿ ಹಬ್ಬವನ್ನು ಆಯೋಜನೆ ಮಾಡಿದ್ದೇವೆ. ಉಡುಪಿಯ ನಾಗರಿಕರು ಇವತ್ತು, ನಾಳೆ, ನಾಡಿದ್ದು 1ನೇ ತಾರೀಕಿನ ಸೋಮವಾರದವರೆಗೆ ಈ ಸ್ವದೇಶಿ ಹಬ್ಬ ಇರ್ತದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಮ್ಮ ದೇಶದ ಉತ್ಪನ್ನಗಳನ್ನು, ನಮ್ಮ ಈ ಭಾಗದ ಉತ್ಪನ್ನಗಳನ್ನು ಪ್ರೋತ್ಸಾಹಿಸಬೇಕು. ಆ ಮೂಲಕ ಇಲ್ಲಿಯ ಇದನ್ನು ಕೂಡ ಆಸ್ವಾದಿಸಬೇಕು ಅಂತ ಈ ಸಂದರ್ಭದಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ನಮಸ್ಕಾರ.